ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು 5 ಡೇಸಿಂದ ತುಂಬ ಬ್ಯುಸಿಯಾಗಿದ್ದೆ, ಹಾಗಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಆ್ಯಂಡ್ ನಮ್ಮ ಮನೆಯದು ಪೇಂಟಿಂಗ್ ಕೂಡ ನಡೀತಾ ಇತ್ತು. ನೀವು ನೋಡ್ಬೋದು ನಮ್ಮ ಮನೆ ಪೇಂಟ್ ಕೂಡ ಚೇಂಜ್ ಆಗಿದೆ, ಡಿಫ್ರೆಂಟ್ ಕಲರಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಓಕೆನಾ ಗೈಸ್, ಸೊ ಇವತ್ತಿಂದ ರೆಗ್ಯುಲರ್ ಆಗಿ ವೀಡಿಯೋಸ್ನಾಗ ನಾನು ಪೋಸ್ಟ್ ಮಾಡ್ತೀನಿ. ಓಕೆನಾ ಗೈಸ್, ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್, ನೀವು ಶಾರ್ಟಲ್ಲಿನೂ ಕೂಡ ನೀವು ದುಡ್ಡು ಯಾವ ಥರ ಸಂಪಾದನೆ ಮಾಡ್ಬೋದು. ಸೊ 10 ಪಾಯಿಂಟ್ಸ್ ಇದ್ದಾವೆ, ನೀವು 10 ಥರ ದಾರಿ ಇದೆ. ನೀವು 10 ಥರ ದಾರಿಯಿಂದನೂ ಶಾರ್ಟ್ಸಲ್ಲಿ ಯೂಟ್ಯೂಬಲ್ಲಿ ದುಡ್ಡನ್ನ ಸಂಪಾದನೆ ಮಾಡ್ಬೋದು ವಿತೌಟ್ ಮಾನಿಟೈಸೇಷನ್ ಆದ್ರೇ ದುಡ್ಡು ಸಂಪಾದನೆ ಮಾಡೋದಂತ ಅಲ್ಲ. ಅದಲ್ಲದೇನು ನೀವು ಇನ್ನೂ 10 ರೀತಿಯಲ್ಲಿ ಸಂಪಾದನೆ ಮಾಡ್ಬೋದು ಶಾರ್ಟ್ಸಲ್ಲಿ. ಈಗ ಶಾರ್ಟ್ಸ್ ಬಂದುಬಿಟ್ಟು ತುಂಬ ವೈರಲ್ ಆಗುತ್ತೆ, ಬೇಗ ವೈರಲ್ ಆಗುತ್ತೆ, ಅದರಲ್ಲಿ ಜಾಸ್ತಿ ವ್ಯೂಸ್ ಬರುತ್ತೆ ಆ್ಯಂಡ್ ಬೇಗ ಸಬ್ಸ್ಕ್ರೈಬರ್ಸ್ ಕೂಡ ಶಾರ್ಟ್ಸಲ್ಲಿ ನಿಮಗೆ ಸಿಗುತ್ತೆ. ಸೊ ತುಂಬ ಜನ ಶಾರ್ಟ್ ಕ್ರಿಯೇಟರ್ಸು ಇದ್ದಾರೆ. ಸೊ ಶಾರ್ಟ್ ಚಾನಲ್ ಯಾರೆಲ್ಲ ಮಾಡ್ತೀರಾ, ಸೊ ಅವ್ರಿಗೆ ಯಾವ ಥರ ನೀವು ದುಡ್ಡು ಸಂಪಾದನೆ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ 10 ಟೋಟಲ್ ಪಾಯಿಂಟ್ಸ್ ಏನಿದೆ ತಿಳ್ಕೊಂಡ್ಬಿಟ್ಟು ಹೋಗಿ ಯಾವ ಥರ ನಾವು ದುಡ್ಡು ಸಂಪಾದನೆ ಮಾಡ್ಬೋದಂತ. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನಾನು ಸ್ಕ್ರೀನ್ ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಪಾಯಿಂಟ್ ಬಗ್ಗೆ ನಾವು ಮಾತಾಡೋದಾದರೆ, ಶಾರ್ಟಲ್ಲಿ ನೀವು ದುಡ್ಡು ಸಂಪಾದನೆ ಮಾಡ್ಬೋದಾದರೆ ಅದು ಬಂದುಬಿಟ್ಟು ಮಾನಿಟೈಸೇಷನು. ಸೊ ಮೊದಲನೇದು ಬಂದುಬಿಟ್ಟು ಮಾನಿಟೈಸೇಷನ್. ಸೊ ನೀವು ತಗೊಂಡು 10 ಮಿಲಿಯನ್ ನಿಮ್ಮದು ವ್ಯೂಸ್ ಕಂಪ್ಲೀಟ್ ಆದರೆ, 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ ನೀವೇನು ಮಾಡ್ಬೋದು, ದುಡ್ಡನ್ನ ಸಂಪಾದನೆ ಮಾಡ್ಬೋದು. ಇದಲ್ಲದೇನೂ ನಿಮಗೆ ಜಸ್ಟ್ 3 ಮಿಲಿಯನ್ಸ್ ಶಾರ್ಟ್ ವ್ಯೂಸಲ್ಲೂ ಕೂಡ ದುಡ್ಡು ಸಂಪಾದನೆ ಮಾಡ್ಬೋದು. ಓಕೆನಾ, ಈಸಿಲಿ ಸಂಪಾದನೆ ಮಾಡ್ಬೋದು. ಇದು ಆ್ಯಡ್ಸೆನ್ಸಿಂದ ಮಾನಿಟೈಸೇಷನ್ ಆದಮೇಲೆ ಮಾಡೋದು. ಸೊ ಇದು ಎಲ್ಲರಿಗೂ ಗೊತ್ತು, ಎಲ್ಲರೂ ಮಾಡ್ತಾರೆ. ಓಕೆನಾ, ನಾವು ಎರಡನೇ ಪಾಯಿಂಟ್ ಮಾತಾಡೋದಾದರೆ, ಎರಡನೇ ಪಾಯಿಂಟಲ್ಲಿ ಬಂದುಬಿಟ್ಟು ಅಫಿಲಿಯೇಟ್ ಪ್ರೋಗ್ರಾಮು. ಅಫಿಲಿಯೇಟ್ ಅಂದರೆ ಲೈಕ್ ಗೈಸ್, ಈಗ ಅಂದ್ಕೊಳ್ಳಿ ನೀವು ಇದನ್ನು ಸೆಲ್ ಮಾಡಬೇಕು, ಈ ರಿಮೋಟ್ನ ಸೆಲ್ ಮಾಡಬೇಕಂದ್ರೆ ನೀವೇನು ಮಾಡಿ, ಶಾರ್ಟಲ್ಲಿ ಇದ್ರ ಬಗ್ಗೆ ರಿವ್ಯೂ ಮಾಡೋದು. ಓಕೆನಾ, ಈಗ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೀರಾ, ಪರ್ಚೇಸ್ ಮಾಡಿಬಿಟ್ಟು ನೀವು ಆ ಶಾರ್ಟಲ್ಲಿ ಇದನ್ನು ಓಪನ್ ಮಾಡಿಬಿಟ್ಟು ಇದು ಚೆನ್ನಾಗಿದೆ, ಇದನ್ನು ಬೈ ಮಾಡಿ, ಪರ್ಚೇಸ್ ಮಾಡಿ ಅಂತ ಹೇಳಿಬಿಟ್ಟು ಇದ್ರದ್ದು ಲಿಂಕ್ ಏನು ಮಾಡ್ತೀರಾ, ಡಿಸ್ಕ್ರಿಪ್ಷನಲ್ಲಿ ಹಾಕೋದು. ಇದನ್ನು ಲಿಂಕ್ ತೆಗೆದು ಡಿಸ್ಕ್ರಿಪ್ಷನಲ್ಲಿ ಹಾಕಿದರೆ ಇದ್ರದ್ದು ನಿಮಗೆ ಆಫರ್ ಅಲ್ಲ, ಇಷ್ಟು % ಕಮಿಷನ್ ಅಂತ ನಿಮಗೆ ಸಿಗುತ್ತೆ. 10% ಆಗಿರಲಿ, 15% ಆಗಿರಲಿ. ಸೊ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿದ್ರೂ ಕೂಡ ನಿಮ್ಗೆ ಏನಾಗುತ್ತೆ, ಇಷ್ಟು % ಅಂತ ನಿಮಗೆ ಅಮೌಂಟು ಸಿಗುತ್ತೆ, ನಿಮ್ಮ ಬ್ಯಾಂಕಿಗೆ ಸಿಗುತ್ತೆ ಅಮೌಂಟು. ಓಕೆನಾ, ಸೊ ನಿಮಗೆ ಏನು ಮಾಡಬೇಕು, 0 ಸಬ್ಸ್ಕ್ರೈಬರ್ಸ್ ಇದ್ರೂ ಪರವಾಗಿಲ್ಲ, ನೀವೇನು ಮಾಡ್ಬೋದು, ಪ್ರಾಡಕ್ಟ್ಸ್ಗಳನ್ನ ಟ್ಯಾಗ್ ಮಾಡ್ಬೋದು, ರಿವ್ಯೂ ಮಾಡಿಬಿಟ್ಟು ಟ್ಯಾಗ್ನ ಮಾಡ್ಬೋದು. ಟ್ಯಾಗ್ ಮಾಡಿದಾಗ ಅವರೇನಾದರೂ ನಿಮ್ಮ ಆಡಿಯನ್ಸ್ ಏನಾದರೂ ಪರ್ಚೇಸ್ನ ಮಾಡಿದರೆ ಆಗ ನಿಮಗೆ ಕಮಿಷನ್ ಸಿಗುತ್ತೆ. ಇದರಿಂದನೂ ಕೂಡ ನೀವು ದುಡ್ಡನ್ನ ಸಂಪಾದನೆ ಮಾಡ್ಬೋದು. ಓಕೆನಾ, ಸೊ ಮೇಯ್ನಾಗಿ ಅಫಿಲಿಯೇಟು ಯಾವ ಥರ ಯೂಸ್ ಮಾಡೋದು, ನಾವು ಅಫಿಲಿಯೇಟ್ ಮಾರ್ಕೆಟಿಂಗ್ ಯಾವ ಥರ ಮಾಡೋದು, ಡಿಫ್ರೆಂಟ್ ಆ್ಯಪ್ಸ್ಗಳಿರುತ್ತೆ. ಲೈಕ್ ಮೀಶೋ ಆಗಲಿ, ಫ್ಲಿಪ್ಕಾರ್ಟ್ ಆಗಲಿ, ಅಮೆಝಾನ್ ಆಗಲಿ, ತುಂಬ ಮಿಂತ್ರ ಆಗಲಿ, ತುಂಬ ಈ ಥರ ಆ್ಯಪ್ಸ್ಗಳಿದ್ದಾವೆ. ನೀವೇನು ಮಾಡ್ಬೋದು, ಅಫಿಲಿಯೇಟ್ನ ಮಾಡ್ಬೋದು. ಓಕೆನಾ, ಸೊ ಮೂರನೇದು ನಾವು ಮಾತಾಡೋದಾದರೆ, ಮೂರನೇ ಪಾಯಿಂಟ್ ಬಗ್ಗೆ ನಾವು ಮಾತಾಡೋದಾದರೆ ಏನಂದರೆ, ನಿಮ್ಮ ಪ್ರಾಡಕ್ಟ್ನ ನೀವೇ ಸೆಲ್ ಮಾಡೋದು. ನಿಮ್ಮ ಪ್ರಾಡಕ್ಟ್ನ ನೀವು ಸೆಲ್ ಮಾಡೋದಂದರೆ, ಲೈಕ್ ಅಂದ್ಕೊಳ್ಳಿ ಯಾವುದಾದ್ರೂ ಒಂದು ಕೋರ್ಸ್ ಮಾಡ್ತಾಯಿದ್ದೀರಾ ಅಂದ್ಕೊಳ್ಳಿ, ನೀವು ಟೀಚರ್ ಏನಾದರೂ ಇದ್ದರೆ, ಲೈಕ್ ನಿಮ್ದು ಏನಾದರೂ ಒಂದು ನೋಟ್ಸ್ ಏನಾದರೂ ನೀವು ರೆಡಿ ಮಾಡಿಬಿಟ್ಟು ಅದನ್ನು ನೀವು ಆನ್ಲೈನ್ ಸೇಲ್ ಮಾಡ್ಬೋದು, ನಿಮ್ಮ ಆಡಿಯನ್ಸ್ಗಳಿಗೆ ಸೇಲ್ ಮಾಡ್ಬೋದು. ಓಕೆನಾ, ಲೈಕ್ ಅವ್ರಿಗೆ ಯಾವುದಾದ್ರೂ ಒಂದು ನಂಬರ್ ಕೊಟ್ಬಿಡಿ, ಅವರು ಪರ್ಚೇಸ್ನ ಮಾಡ್ತಾರೆ. ಇಲ್ಲ ನೀವು ಲಿಂಕ್ನ ಕೊಟ್ಬಿಡಿ, ವೆಬ್ಸೈಟ್ದು ಏನಾದರೂ ಇದ್ದರೆ ಅಲ್ಲಿಂದ ಪರ್ಚೇಸ್ ಮಾಡ್ತಾರೆ. ಇದಕ್ಕೆ ನಿಮಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬೇಕಂತನೂ ಅವಶ್ಯಕತೆ ಇಲ್ಲ. ಸೊ ಯಾರೆಲ್ಲ ನೋಡಿರ್ತಾರೆ, ವ್ಯೂಸ್ ಎಷ್ಟು ಬರುತ್ತೆ ಅದ್ರ ಮೇಲೆ ನಿಮಗೆ ಡಿಪೆಂಡು. ಆಡಿಯನ್ಸ್ ಮೈಂಡ್ ಯಾವ ಥರ ಇದೆ ಅದ್ರ ಮೇಲೆ ಡಿಪೆಂಡು. ಅವ್ರು ನಿಮ್ಮ ಇದು ತೊಗೊಳಕ್ಕೆ ಇಷ್ಟಪಡ್ತಿದ್ದಾರಾ, ನಿಮ್ಮದು ಒಂದು ಪ್ರೈಸ್ನ ಫಿಕ್ಸ್ ಮಾಡ್ಕೊಳ್ಳಿ. ಲೈಕ್ 199, 299 ಈ ಥರ ತುಂಬ ಜನ ಬಂದುಬಿಟ್ಟು ಸೆಲ್ ಮಾಡ್ತಾರಲ್ಲ, ಆ ಥರ ನೀವು ಟೆಂಪ್ಲೇಟ್ಸ್ಗಳನ್ನೂ ಕೂಡ ಶಾರ್ಟ್ಸಲ್ಲಿ ತುಂಬ ಜನ ಸೆಲ್ ಮಾಡ್ತಾರೆ. ಓಕೆನಾ, ಇದಾಯಿತು, ನೋಟ್ಸ್ ಆಯಿತು, ಇನ್ನು ತುಂಬ ಕೋರ್ಸಸ್ಗಳೆಲ್ಲ ಮಾಡಿ ಸೆಲ್ ಮಾಡ್ತಾರಲ್ಲ, ಇವನ್ನೆಲ್ಲ ಮಾಡ್ಬೋದು. ಓಕೆನಾ, ಇದಾಯಿತು ಮೂರನೇದು. ಸೊ ನಾಲ್ಕನೇದು ನಾವು ಮಾತಾಡೋದಾದರೆ, ನಾಲ್ಕನೇದು ಬಂದುಬಿಟ್ಟು ನಿಮ್ಮದು ಪ್ರಾಡಕ್ಟ್ ಏನಿದೆ. ಓಕೆನಾ, ನಿಮ್ಮದು ಪ್ರಾಡಕ್ಟ್ ಅಂದರೆ ಅಂದ್ಕೊಳ್ಳಿ, ತುಂಬ ಜನ ಈಗ ಬಂದುಬಿಟ್ಟು ಶಾರ್ಟ್ಸಲ್ಲಿ ಸ್ಯಾರಿ ಎಲ್ಲ ಹುಡ್ಕೊಂಡ್ಬಿಟ್ಟು ತೋರಿಸ್ತಾರೆ. ಓಕೆನಾ, ಸ್ಯಾರಿ ಆಗಲಿ, ಡ್ರೆಸ್ಸಸ್ ಆಗಲಿ, ಶೂಸ್ ಆಗಲಿ, ಗ್ಲಾಸಸ್ ಆಗಲಿ, ತುಂಬ ಜನ ಬಂದುಬಿಟ್ಟು ಈ ಥರ ಪ್ರಾಡಕ್ಟ್ಗಳನ್ನ ಶಾರ್ಟ್ ವೀಡಿಯೋ ಮಾಡಿ
ಸೆಲ್ ಮಾಡ್ತಾರೆ. ನೀವು ಈಸಿಲಿ ಬಂದುಬಿಟ್ಟು ನಿಮ್ದು ಏನಾದರೂ ಓನಾಗಿ ಶಾಪ್ ಏನಾದರೂ ಇದ್ದರೆ, ಬಟ್ಟೆ ಅಂಗಡಿ ಇದ್ದರೆ, ಇಲ್ಲ ನೀವು ಕಪ್ಸ್ಗಳೇನಾದರೂ ಮಾಡ್ತೀರಾ, ಇಲ್ಲ ನಿಮ್ಮ ನೇಮ್ದು ಬ್ರ್ಯಾಂಡ್ದು ನಿಮ್ಮ ಕಂಪ್ನಿ ಬ್ರ್ಯಾಂಡ್ದು ಏನಾದರೂ ಮಾಡೋದಾದರೆ ನೀವು ಈ ಥರ ಈಸಿಲಿ ಸೆಲ್ ಮಾಡ್ಬೋದು. ಇಲ್ಲ ನನಗೆ ಇದ್ರದ್ದು ಬಗ್ಗೆ ಐಡಿಯಾನೇ ಗೊತ್ತಿಲ್ಲ ನನಗೆ ಯಾವ ಥರ ಅಂದರೆ, ಲೈಕ್ ನೀವು ಎಲ್ಲಾದರೂ ಹೋಗ್ಬಿಟ್ಟು ಕಮ್ಮಿಯಲ್ಲಿ ಹೋಲ್ಸೇಲಲ್ಲಿ ಬಟ್ಟೆಗಳನ್ನು ತೊಗೊಬಂದ್ಬಿಟ್ಟು ನೀವು ಅದರದ್ದು ಒಂದು ಶಾರ್ಟ್ ಮಾಡಿಬಿಡಿ. ಒಂದು ಸಲ ನೀವು ಅದನ್ನು ಬಟ್ಟೆನ ಹಾಕ್ಕೊಬಿಟ್ಟು ತೋರಿಸಿ ಅದ್ರ ಬಗ್ಗೆ ಒಂದು ಸ್ವಲ್ಪ ರಿವ್ಯೂ ಕೊಡಿ. ರಿವ್ಯೂ ಕೊಟ್ಟಾದಮೇಲೆ ನೀವು ವಾಟ್ಸ್ಯಾಪ್ ನಂಬರ್ ಏನಾದರೂ ಡಿಸ್ಕ್ರಿಪ್ಷನಲ್ಲಿ ನಿಮ್ಮದು ಬಿಸ್ನೆಸ್ ವಾಟ್ಸ್ಯಾಪ್ ನಂಬರ್ ಏನಾದರೂ ಕೊಟ್ಟರೆ ಅಲ್ಲಿಂದ ಬಂದುಬಿಟ್ಟು ಆಡಿಯನ್ಸ್ಗಳು ಏನು ಮಾಡ್ತಾರೆ, ತಗೋತಾರೆ. ಓಕೆನಾ. ಸೊ ಇದೂ ಕೂಡ ಒಳ್ಳೆಯ ಒಂದು ಅಂತಲೇ ಹೇಳ್ಬೋದು, ಒಳ್ಳೆ ಅಪರ್ಚುನಿಟಿ ಅಂತಲೇ ಹೇಳ್ಬೋದು. ನೀವು ಸೋಷಲ್ ಮೀಡಿಯಾದಲ್ಲಿ ಸೆಲ್ ಮಾಡ್ಬೋದು. ಇನ್ನು ತುಂಬ ಜನ ಇದ್ದಾರೆ ಕಮ್ಮಿಗೆ ಪ್ರಾಡಕ್ಟ್ಸ್ಗಳನ್ನ, ಬೇರೆ ಬೇರೆ ಟೈಪ್ ಪ್ರಾಡಕ್ಟ್ಸ್ಗಳನ್ನ ತಗೋಬಿಟ್ಟು ಅದನ್ನು ಜಾಸ್ತಿ ದುಡ್ಡಲ್ಲಿ ಕೂಡ ಸೆಲ್ ಮಾಡ್ತಾರೆ. ಓಕೆನಾ. ಸೊ ಈ ಅಪರ್ಚುನಿಟಿ ಕೂಡ ನಿಮ್ಮಲ್ಲಿದೆ. ಸೊ ನೀವು ಮಾಡ್ಬೋದು. ಸೊ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ನಂಗೆ ಕಮೆಂಟಲ್ಲಿ ಕೇಳಿ, ನಾನು ಡೆಡಿಕೇಟಾಗಿ ಹೇಳ್ಕೊಡ್ತೀನಿ ಯಾವ ಥರ ನೀವು ಮಾಡ್ಬೋದು, ಸೆಲ್ ಮಾಡ್ಬೋದು. ನಿಮ್ಮ ಪ್ರಾಡಕ್ಟ್ಸ್ಗಳು ನೀವೇ ಯಾವ ಥರ ಸೆಲ್ ಮಾಡೋದು ಯೂಟ್ಯೂಬಲ್ಲಿ ಅಂತ. ಯೂಟ್ಯೂಬಲ್ಲಿ ಅಂತಲೇ ಅಲ್ಲ, ಇನ್ಸ್ಟಾಗ್ರಾಮಲ್ಲೂ ಕೂಡ ಸೆಲ್ ಮಾಡ್ಬೋದು, ಫೇಸ್ಬುಕ್ಕಲ್ಲೂ ಸೆಲ್ ಮಾಡ್ಬೋದು. ಓಕೆನಾ. ಯಾವ ಥರ ಅಂತ ನನಗೆ ಕೇಳಿ ಕಮೆಂಟ್ ಮಾಡಿ, ನಾನು ಇದ್ರ ಬಗ್ಗೆ ಒಂದು ಡೀಟೇಲಾಗಿ ವೀಡಿಯೋನೇ ತಗೋಬರ್ತೀನಿ. ಓಕೆನಾ. ಇದಾಯಿತು ನಮ್ಮದು 4ನೇದು. 5ನೇದು ಬಂದುಬಿಟ್ಟು ಯಾವುದು, ಮೆಂಬರ್ಶಿಪ್ಪು. ಓಕೆನಾ. ಸೊ ಮೆಂಬರ್ಶಿಪ್ಗೆ ಏನಾಗಬೇಕು, ನಮ್ಮದು ಚಾನೆಲ್ ಮಾನಿಟೈಸೇಷನ್ ಆಗಬೇಕು. ಸೊ ನಿಮ್ಮದು ಚಾನೆಲ್ ಮಾನಿಟೈಸೇಷನ್ ಒಂದು ಸಲ ಆದರೆ, ಆಫ್ ಮಾನಿಟೈಸೇಷನ್ ಆದ್ರೂ ಕೂಡ ನಿಮ್ಮ ಮೆಂಬರ್ಶಿಪ್ ತಗೋತಾರೆ. ಓಕೆನಾ. ತಗೋಬಹುದು ಆಡಿಯನ್ಸು. ಓಕೆನಾ. ಸೊ ಅವರು ನಿಮ್ಮ ಮೆಂಬರ್ಶಿಪ್ ಏನಾದರೂ ತಗೊಂಡ್ರೆ ನೀವೇನಾದರೂ ಅವ್ರಿಗೆ ಆಫರ್ ಮಾಡ್ಬೋದು. ಓಕೆನಾ. ಇದೂ ಒಂದು ನಿಮಗೆ ದುಡ್ಡು ಸೇರುತ್ತೆ. ಇದರಿಂದನೂ ನಿಮಗೆ ದುಡ್ಡು ಕೆಲವೊಂದು ಸಿಗುತ್ತೆ. ಓಕೆನಾ. ಸೊ ನಿಮ್ಮದು ಆಡಿಯನ್ಸ್ ಬೇಸ್ ಚೆನ್ನಾಗಿದ್ದರೆ ಆಗ ಇನ್ನೂ ಜಾಸ್ತಿನೇ ದುಡ್ಡು ನಿಮಗೆ ಸಿಗ್ಬಿಡುತ್ತೆ. ಇದಾದಮೇಲೆ ಸೂಪರ್ ಥ್ಯಾಂಕ್ಸ್ ಆ್ಯಂಡ್ ಸೂಪರ್ ಬಟನ್ ಏನಿದೆ, ಲೈಕ್ ಲೈವ್ ಸ್ಟ್ರೀಮ್ ಏನಾದರೂ ನೀವು ಮಾಡ್ತಾಯಿದ್ರೆ ತುಂಬ ಜನ ಬಂದುಬಿಟ್ಟು ಕ್ವಶನ್ಸ್ಗಳನ್ನೆಲ್ಲ ಕೇಳ್ತಾರೆ, ನಂದು ಕಮೆಂಟ್ ಬಂದುಬಿಟ್ಟು ಹೈಲೈಟ್ ಆಗಲಿ ಅಂತ. ಸೊ ತುಂಬ ಜನ ಲೈವ್ ಮಾಡಿನೂ ಕೂಡ ಈ ಥರ 10-15 ಸಾವಿರ ಸಂಪಾದನೆ ಮಾಡಿಬಿಡ್ತಾರೆ. ದೊಡ್ಡ ಚಾನಲ್ ಅವರು, ಲೈಕ್ ತುಂಬ ಜನ ಲೈವ್ ಮಾಡ್ತಾರಲ್ಲ, ಆಗ ತುಂಬ ಜನ ಬಂದುಬಿಟ್ಟು ಅವ್ರಿಗೆ ಸೂಪರ್ ಥ್ಯಾಂಕ್ಸ್ ಅದನ್ನೆಲ್ಲ ಕಳಿಸ್ತಾರೆ. ಸೊ ಇದು ಕಳಿಸಿದಾಗ ಅವ್ರಿಗೆ ದುಡ್ಡು ಬಂದುಬಿಟ್ಟು ಸೇರುತ್ತೆ. ಒಬ್ಬರೇ ಅಂತ ಅಲ್ಲ, ತುಂಬ ಜನ ಕಳಿಸ್ತಾರೆ. ಓಕೆನಾ. ಇದರಿಂದನೂ ಏನಾಗುತ್ತೆ, ಸಂಪಾದನೆ ಆಗುತ್ತೆ. ಆಫ್ ಮಾನಿಟೈಸೇಷನ್ ಆದರೆ ಸಾಕು, ನಿಮ್ಮದು ಏನಾಗುತ್ತೆ, ಸೂಪರ್ ಥ್ಯಾಂಕ್ಸ್ ಬಟನ್ನು ಆನ್ ಆಗುತ್ತೆ, ಅದ್ರ ಜೊತೆಗೆ ಮೆಂಬರ್ಶಿಪ್ ಬಟನ್ನು ನಿಮ್ಮದು ಆನ್ ಆಗಿಬಿಡುತ್ತೆ. ಓಕೆನಾ. ಇದಕ್ಕೆ ನಿಮ್ಮದು ಆಫ್ ಮಾನಿಟೈಸೇಷನ್ ಆಗಿರಬೇಕು. ಓಕೆ. ನಮ್ಮದು 6ನೇದು ಪಾಯಿಂಟ್ ಬಂದುಬಿಟ್ಟು ಏನಂದರೆ, ಲೈಕ್ ಬ್ರಾಂಡ್ ಪ್ರಮೋಷನ್. ಬ್ರಾಂಡಲ್ಲಿ ಕೂಡ ನೀವು ಪ್ರಮೋಷನ್ ಏನಾದರೂ ಮಾಡ್ತಾಯಿದ್ರೆ ಇದರಿಂದನೂ ಕೂಡ ನಿಮಗೆ ಬಂದುಬಿಟ್ಟು ದುಡ್ಡು ಸಿಗುತ್ತೆ. ಬ್ರ್ಯಾಂಡ್ಗಳು ಲೈಕ್ ತುಂಬ ಜನ ಬಂದುಬಿಟ್ಟು ಇದು ನಮ್ಮದೊಂದು ಬ್ರ್ಯಾಂಡ್ ಇದೆ, ಇದರದ್ದು ಪ್ರಮೋಷನ್ ಮಾಡಿ, ರಿವ್ಯೂ ಮಾಡಿ ಅಂತ ಕೇಳ್ತಾರೆ. ಸೊ ಅದ್ರ ಬದಲಿಗೆ ನಿಮಗೆ ಅವ್ರು ಬಂದುಬಿಟ್ಟು ಆ ಕಂಪ್ನಿ ಏನಿದೆ ಪೇ ಮಾಡುತ್ತೆ. ಸೊ ಇದರಿಂದನೂ ಕೂಡ ನಿಮ್ಮದು ಬಂದುಬಿಟ್ಟು ಏನಾಗುತ್ತೆ, ಅರ್ನಿಂಗ್ ಆಗುತ್ತೆ. ಓಕೆನಾ. ಇದಲ್ಲದೇನು ನಮ್ಮದು 7ನೇದು ಪಾಯಿಂಟ್ ಬಂದುಬಿಟ್ಟು ಏನಂದರೆ, ತುಂಬ ಜನ ಬಂದುಬಿಟ್ಟು ಶಾರ್ಟ್ಸ್ಗಳನ್ನ ಮಾಡಿಬಿಟ್ಟು ಸೆಲ್ ಮಾಡ್ತಾರೆ. ಓಕೆನಾ. ಸೊ ನೀವು ಅವ್ರದ್ದು ಎಡಿಟಿಂಗ್ ಏನಾದರೂ ಮಾಡಿಕೊಟ್ರೆ, ಶಾರ್ಟ್ ವಿಡಿಯೋ ಏನಾದರೂ ಮಾಡಿಕೊಟ್ರೆ, ಸೊ ಅವ್ರು ನಿಮಗೆ ಇಷ್ಟಂತ ಪೇ ಮಾಡ್ತಾರೆ. ಓಕೆನಾ. ಸೊ ಇದೂ ಕೂಡ ನೀವು ಈ ಥರನೂ ಕೂಡ ನೀವು ವಿತೌಟ್ ಮಾನಿಟೈಸೇಷನು ಅರ್ನಿಂಗ್ ಮಾಡ್ಬೋದು. ಓಕೆನಾ. ಸೊ ನಿಮ್ಮ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು. ಓಕೆನಾ. ಸೊ ನೀವು ಎಡಿಟಿಂಗ್ ಮಾಡ್ತೀರಾ, ಇಲ್ಲ ಶಾರ್ಟ್ ವಿಡಿಯೋ ಕ್ರಿಯೇಟ್ ಮಾಡ್ತೀರಾ, ಸೊ ಇದೆಲ್ಲ ಆಡಿಯನ್ಸ್ಗಳಿಗೆ ಗೊತ್ತಿರಬೇಕು ನೀವು ಇದೆಲ್ಲ ಮಾಡ್ತೀರಾ ಅಂತ. ಆಗ ಬಂದುಬಿಟ್ಟು ನೀವು ಏನು ಮಾಡ್ಬೋದು, ಈಸಿಲಿ ದುಡ್ಡನ್ನ ಸಂಪಾದನೆ ಮಾಡ್ಬೋದು. ಬೇರೆಯವ್ರದ್ದು ಶಾರ್ಟ್ ವಿಡಿಯೋ ಮಾಡಿಬಿಟ್ಟು ಅವ್ರಿಗೆ ಕೊಡ್ತಿರಲ್ಲ ಆಗ. ಓಕೆನಾ. ಸೊ 8ನೇ ಪಾಯಿಂಟ್ ಬಂದುಬಿಟ್ಟು ನಮ್ಮದು ಏನಂದರೆ, ಲೈಕ್ ಕ್ರಾಸ್ ಪ್ರಮೋಷನ್ ಅಂದರೆ ಏನು, ಲೈಕ್ ಈಗ ಒಬ್ಬರು ವೆಬ್ಸೈಟ್ ಒಬ್ರದ್ದು ಇರುತ್ತೆ, ಸೊ ಅದು ಓಡ್ತಾ ಇರಲ್ಲ. ಸೊ ನಾವು ಪ್ರಮೋಟ್ ಮಾಡಿದಾಗ ಏನಾಗುತ್ತೆ, ಆಗ ಒಂದು ಸ್ವಲ್ಪ ಓಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಸೊ ಇದನ್ನು ಕೂಡ ಕ್ರಾಸ್ ಪ್ರಮೋಷನ್ ಅಂತ ಹೇಳೋದು. ಓಕೆನಾ. ತುಂಬ ಜನ ಬಂದುಬಿಟ್ಟು ವೆಬ್ಸೈಟ್ಸ್ಗಳನ್ನೆಲ್ಲ ಪ್ರಮೋಷನ್ಸ್ ಮಾಡ್ತಾರೆ. ಈ ಥರ ಸಣ್ಣ ಯೂಟ್ಯೂಬರ್ಸ್ನ ಹಿಡಿದುಬಿಟ್ಟು ವೆಬ್ಸೈಟ್ಗಳು ಅವ್ರದ್ದು ಏನು ಮಾಡ್ತಾರೆ, ಲೈಕ್ ಅದರಲ್ಲೂ ದುಡ್ಡು ಸಂಪಾದನೆ ಮಾಡ್ಬೋದು ನೀವು ಅಂತ ಹೇಳಕ್ಕೆ ಹೇಳಿ ತುಂಬ ಜನ ಪ್ರಮೋಷನ್ಸ್ ಎಲ್ಲ ಮಾಡಿಸ್ತಾರೆ. ಸೊ ಇದರಿಂದ ನಿಮ್ಮದು ಏನು ಬೆನಿಫಿಟ್ಸ್ ಆಗುತ್ತೆ, ಅವರು ಬಂದುಬಿಟ್ಟು ದುಡ್ಡು ಕೊಡ್ತಾರೆ, ಪ್ಲಸ್ ನಿಮಗೆ ಈ ವಿಡಿಯೋ ಮಾಡಿಕೊಡೋದ್ರಿಂದ ಪ್ಲಸ್ ನಿಮ್ಮದು ಕೂಡ ಡಬಲ್ ಅರ್ನಿಂಗ್ ಆಗುತ್ತೆ. ಡಬಲ್ ಅರ್ನಿಂಗ್ ಅಂದರೆ, ಈಗ ನೀವು ಒಬ್ಬನ್ನ ಸೇರಿಸ್ತಾ ಇದ್ದೀರಾ ಅಂದರೆ ಅದರಿಂದನೂ ಕೂಡ ನಿಮಗೆ ಕಮಿಷನ್ ಸಿಗುತ್ತೆ. ಆ ವೆಬ್ಸೈಟ್ಸ್ಗಳಿಂದ ಕೂಡ ನಿಮಗೆ ಕಮಿಷನ್ ಈಸಿಲಿ ಬಂದುಬಿಟ್ಟು ಸಿಕ್ಬಿಡುತ್ತೆ. ಸೊ ಇದೂ ಕೂಡ ಬಂದುಬಿಟ್ಟು ವೆಬ್ಸೈಟ್ಗಳನ್ನೂ ಕೂಡ ಏನಿರುತ್ತೆ, ಇದೂ ಕೂಡ ಪ್ರಮೋಷನ್ ಮಾಡೋದು. ಓಕೆನಾ. ಈಸಿಲಿ ಬಂದುಬಿಟ್ಟು ಇದರಿಂದನೂ ನೀವು ವಿತೌಟ್ ಮಾನಿಟೈಸೇಷನ್ ಕೂಡ ನೀವೇನು ಮಾಡ್ಬೋದು, ಶಾರ್ಟಲ್ಲಿ ಅರ್ನಿಂಗ್ನ ಮಾಡ್ಬೋದು. ಓಕೆನಾ. ಸೊ ಇದಾದಮೇಲೆ ನಮ್ಮದು 9ನೇ ಪಾಯಿಂಟ್ ಬಂದುಬಿಟ್ಟು ಏನಂದರೆ, ಸೊ ಎಡಿಟಿಂಗು. ತುಂಬ ಜನ ಬಂದುಬಿಟ್ಟು ಎಡಿಟಿಂಗ್ ಪ್ಯಾಷನ್ ಆಗೇ ಮಾಡ್ಕೊಂಡಿರ್ತೀರ. ಸೊ ಎಡಿಟಿಂಗ್ನು ಕೂಡ ನೀವೇನು ಮಾಡ್ಬೋದು, ಬೇರೆ ಅವ್ರ ವೀಡಿಯೋಸ್ನೆಲ್ಲ ಎಡಿಟ್ ಮಾಡಿಬಿಟ್ಟು ಕೂಡ ನೀವೇನು ಮಾಡ್ಬೋದು,
ಅವ್ರಿಗೆ ನೀವು ಎಡಿಟ್ ಏನಾದರೂ ಮಾಡಿಕೊಟ್ರೆ ಅವರು ನಿಮಗೆ ಇಷ್ಟು ದುಡ್ಡು ಅಂತ ಪೇ ಮಾಡ್ತಾರೆ, ಓಕೆನಾ. ಸೊ ಅದಕ್ಕೆ ಹೇಳೋದು ಎಡಿಟಿಂಗ್ ಎಲ್ಲ ಕಲ್ತ್ಕೊಳ್ಳಿ. ನೀವು ಎಡಿಟಿಂಗ್ ಎಲ್ಲ ಕಲಿತ್ರೆ ಲೈಕ್ ಇದು ಸಣ್ಣ ಸಣ್ಣ ಯೂಟ್ಯೂಬರ್ಸ್ ಎಲ್ಲ ಇರ್ತಾರಲ್ಲ, ಸೊ ಅವ್ರದ್ದು ನೀವು ಎಡಿಟ್ ಎಲ್ಲ ಮಾಡಿಕೊಟ್ರೆ ಇಷ್ಟು ದುಡ್ಡು ಅಂತ ನೀವು ಏನು ಡೀಲ್ ಇರುತ್ತೆ, ನೀವು ಡೀಲ್ನ ಫಿಕ್ಸ್ ಮಾಡಿಕೊಂಡು ಇಷ್ಟು ದುಡ್ಡು ಏನಿರುತ್ತೆ ನೀವು ಅವ್ರ ಹತ್ರ ತೊಗೋಬೋದು. ಅವ್ರದ್ದು ಎಡಿಟಿಂಗ್ ಏನಿದೆ ನೀವು ಮಾಡಿಕೊಡ್ಬೋದು. ಇದನ್ನು ಕೂಡ ನೀವು ಆಫ್ಲೈನ್ ಕೆಲಸನೂ ಮಾಡ್ಬೋದು, ಲೈಕ್ ಆನ್ಲೈನ್ ಕೆಲಸನೂ ಮಾಡ್ಬೋದು. ಬಟ್ ಏನಂದರೆ ಆಡಿಯನ್ಸ್ಗಳಿಗೆ ಗೊತ್ತಿರಬೇಕು ನಿಮಗೆ ಎಡಿಟಿಂಗ್ ಚೆನ್ನಾಗಿ ಬರುತ್ತಂತ, ಓಕೆನಾ. ಸೊ ನಮ್ಮದು 10ನೇ ಪಾಯಿಂಟ್ ಬಂದುಬಿಟ್ಟು ಏನಂದರೆ ಪ್ರಮೋಷನ್ಸ್ ಮಾಡೋದು. ತುಂಬ ಜನ ಬಂದುಬಿಟ್ಟು ಚಾನೆಲ್ ಪ್ರಮೋಷನ್ಸ್ ಮಾಡಿ, ನಂದು ಮಾಡಿ ಅಂತ ಹೇಳ್ತಾರಲ್ಲ. ಸೊ ಈ ಆಪರ್ಚುನಿಟಿ ನಿಮ್ಮಲ್ಲಿದ್ದರೆ, ನನ್ನ ಹತ್ರ ಇದೆ. ನನಗೆ ತುಂಬ ಜನ ಬಂದುಬಿಟ್ಟು ಹೇಳ್ತಾರೆ, ಮೇಡಮ್ ನಾನು ದುಡ್ಡು ಕೊಡ್ತೀನಿ ನನ್ನ ಚಾನೆಲ್ ಪ್ರಮೋಷನ್ ಮಾಡಿ ಅಂತ. ಸೊ ಇದು ನನಗೆ ಸಿಕ್ಕಿದೆ ಈ ಆಪರ್ಚುನಿಟಿ. ಬಟ್ ನಿಮಗೂ ಸಿಕ್ಕಿದರೆ ನೀವು ಇದನ್ನು ಕೂಡ ಮಾಡ್ಬೋದು ಆ್ಯಸ್ ಎ ಬಿಸ್ನೆಸ್ಸು. ನೀವು ಅವ್ರ ಚಾನೆಲ್ನ ಪ್ರಮೋಷನ್ ಮಾಡಿದರೆ ನಿಮಗೆ ಇಷ್ಟು ದುಡ್ಡು ಅಂತ ನೀವು ಡೀಲ್ ಎಷ್ಟು ಮಾತಾಡಿರ್ತೀರ ಅಷ್ಟು ದುಡ್ಡು ಬಂದುಬಿಟ್ಟು ನಿಮಗೆ ಸಿಗುತ್ತೆ. ಬಟ್ ನನಗೆ ತುಂಬ ಜನ ಬಂದುಬಿಟ್ಟು ಕೇಳ್ತಾರೆ, ಬಟ್ ನಾನು ಬಂದುಬಿಟ್ಟು ಪೇಯ್ಡ್ ಪ್ರಮೋಷನ್ ಮಾಡಲ್ಲ, ಯಾರಿಗೂ ಪೇಯ್ಡ್ ಪ್ರಮೋಷನ್ ಮಾಡಲ್ಲ. ಎಲ್ಲರಿಗೂ ಬಂದುಬಿಟ್ಟು ನಾನು ಫ್ರೀ ಪ್ರಮೋಷನ್ ಮಾಡೋದು, ಓಕೆನಾ. ಲೈಕ್ ಕಮೆಂಟ್ ವಿನ್ನರ್ ತೊಗೊಂಡು ಹಾಕ್ತೀನಿ ಅಷ್ಟೇ. ಯಾರ ಹತ್ರನೂ ದುಡ್ಡು ತೊಗೊಂಡು ಅವ್ರಿಗೆ ನಾನು ಪ್ರಮೋಷನ್ ಮಾಡಿಕೊಡಲ್ಲ. ಬಟ್ ನೀವು ಮಾಡ್ಬೋದು, ಓಕೆನಾ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ, ಆಡಿಯನ್ಸ್ ಬೇಸ್ ಏನಾದರೂ ಚೆನ್ನಾಗಿದ್ರೆ, ಚೆನ್ನಾಗಿ ವ್ಯೂಸು ಸಬ್ಸ್ಕ್ರೈಬರ್ಸ್ ಎಲ್ಲ ಏನಾದರೂ ಇದ್ದರೆ, ನೀವು ಈಸಿಲಿ ಬಂದುಬಿಟ್ಟು ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ ಅಂದರೂ ಕೂಡ ನೀವು ಪ್ರಮೋಷನ್ನ ಮಾಡಿಬಿಟ್ಟು ಬೇರೆಯವ್ರ ಚಾನಲ್ ಯೂಟ್ಯೂಬರ್ಸ್ ಎಲ್ಲ ಯಾರು ಇರ್ತಾರ ಅವ್ರದ್ದು ಚಾನಲ್ ನೀವು ಪ್ರಮೋಷನ್ನ ಮಾಡಿಬಿಟ್ಟು ಕೂಡ ದುಡ್ಡನ್ನ ಸಂಪಾದನೆ ಮಾಡ್ಬೋದು. ಈ ಥರ ತುಂಬ ಜನ ಮಾಡ್ತಿದ್ದಾರೆ, ನಾನು ನೋಡಿದ್ದೀನಿ, ದುಡ್ಡು ತಗೊಂಡು ಪ್ರಮೋಷನ್ ಮಾಡೋದು, ಓಕೆನಾ. ಸೊ ಇದೂ ಒಂದು ಆಪರ್ಚುನಿಟಿನೇ ನೀವು ಈಸಿಲಿ ಬಂದುಬಿಟ್ಟು ಈ ಥರನೂ ಕೂಡ ಮಾಡ್ಬೋದು ಶಾರ್ಟಲ್ಲಿ, ಓಕೆನಾ ಗೈಸ್. ಗೊತ್ತಾಯ್ತಲ್ಲ. ಸೊ ನಿಮಗೆ ಇಷ್ಟು ಪಾಯಿಂಟ್ಸ್ ಎಲ್ಲ ಗೊತ್ತಾಯ್ತಲ್ಲ, 10 ಪಾಯಿಂಟ್ಸ್ ಟೋಟಲಿ ನಾನು ನಿಮಗೆ ಹೇಳಿದ್ದೀನಿ. ಮಾನಿಟೈಸೇಷನ್ ಆಗಿಲ್ಲ ಅಂದರೂ ಕೂಡ ನೀವು ದುಡ್ಡನ್ನ ಯಾವ ಥರ ಸಂಪಾದನೆ ಮಾಡ್ಬೋದು, ಯಾವ ಥರ ನಿಮಗೆ ಒಂದು ಮೈಂಡಲ್ಲಿ ಐಡಿಯಾ ಸಿಕ್ಕಿರುತ್ತೆ, ಓಕೆನಾ. ಸೊ ಅಂತೂ ನಿಮಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ ಏನಾದರೂ ಇದ್ದರೆ ನನಗೆ ಕಮೆಂಟಲ್ಲಿ ಕೇಳಿ, ನಾನು ರಿಪ್ಲೈನ ಮಾಡ್ತೀನಿ, ಓಕೆನಾ ಗೈಸ್. ಗೊತ್ತಾಯ್ತಲ್ಲ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗೈಸ್.